பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். ಕಾವೇರಿ ಸೊನ್ನೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ಒಂದು ವಿಡಿಯೋವನ್ನ ಗಮನಿಸಿದ್ರಿ. ತಮಿಳು ಅರ್ಥ ಆಗುವಂಥವ್ರಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ ಈ ಮನುಷ್ಯ ಹೇಳಿದ್ದೇನು ಅಂತ ಹೇಳಿ. ನೋಡಿ, ರಾಜಕಾರಣ ಯಾವ ಹಂತದವರೆಗೆ ಬಂತು ಅಂತ ಹೇಳಿ. ಸಾರ್ವಜನಿಕ ಪ್ರದೇಶದಲ್ಲಿ ನೂರಾರು ಕಾರ್ಯಕರ್ತರ ಮುಂದೆ ಇಂಥದ್ದೊಂದು ಹೇಳಿಕೆ ಬರುತ್ತೆ ಅಂತ ಹೇಳಿ. ಜೊತೆಗೆ ಹೇಳಿಕೆಯನ್ನು ಕೊಟ್ಟಂತವ್ರು ಯಾರು? ಸದ್ಯ ಹಾಲಿ ತಮಿಳುನಾಡಿನ ವಿಪಕ್ಷ ನಾಯಕ, ವಿರೋಧ ಪಕ್ಷದ ನಾಯಕ, ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ, ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರ ಮೊಮ್ಮಗ ಉದಯನಿಧಿ ಸ್ಟಾಲಿನ್ ಬಾಯಲ್ಲಿ ಬಂದಂತ ಮಾತಿದು. ಈ ಹೇಳಿಕೆ ಬೆನ್ನಲ್ಲೇ ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ಈ ವ್ಯಕ್ತಿಯನ್ನು ಸದ್ಯ ಅರೆಸ್ಟ್ ಮಾಡಲಾಗಿದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ತಮಿಳುನಾಡಿನಲ್ಲಿ ರಾಜಕೀಯ ಹಗ್ಗಜಗ್ಗಾಟ ಅದೆಲ್ಲವೂ ಕೂಡ ಮುಂದುವರಿತಾನೆ ಇದೆ. ಇದರ ನಡುವೆ ಡಿಎಂಕೆ, ಅದರಲ್ಲೂ ಕೂಡ ಉದಯನಿಧಿ ಸ್ಟಾಲಿನ್ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಾರೆ ತಂಜಾವೂರಿನಲ್ಲಿ. ನಾನಾ ವಿಚಾರಗಳ ಜೊತೆಗೆ ಕಾವೇರಿ ವಿಚಾರವನ್ನು ಅದರಲ್ಲಿ ಹೈಲೈಟ್ ಮಾಡ್ತಿರ್ತಾರೆ. ಕಾರಣ ಕಾವೇರಿ ಅನ್ನೋದು ಅಲ್ಲಿ ಹೆಚ್ಚು ಕಡಿಮೆ ಒಂದು 9 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಅವರ ವಾದ ಏನಪ್ಪಾ ಅಂದ್ರೆ, CWRC, CWMA ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಕ್ಕೆ ಸೂಚನೆ ಕೊಟ್ಟಿದ್ರು ಕೂಡ ಕರ್ನಾಟಕದಿಂದ ಕಾವೇರಿ ನೀರನ್ನ ತರುವಲ್ಲಿ ಸಿಎಂ ವಿಜಯ್ ವಿಫಲರಾಗಿದ್ದಾರೆ ಅನ್ನುವಂಥ ವಿಚಾರ. ಜೊತೆಗೆ ವಿಜಯ್ ಕರ್ನಾಟಕ ಜೊತೆಗೆ ಮಾತುಕತೆ ಮುಂದಾಗಿದ್ರು ಎನ್ನುವಂಥ ಸಂಗತಿಯು ಕೂಡ ಅಲ್ಲಿ ವಿವಾದ ರೂಪವನ್ನು ಪಡೆದುಕೊಂಡಿದೆ. ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿ ಕಾರ್ಯಕರ್ತರ ಮುಂದೆ ಮಾತಾಡ್ತಾ ಇರ್ತಾರೆ. ಈಗಾಗಲೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದೆ. ಕರ್ನಾಟಕವು ಕೂಡ ಕಾನೂನು ರೀತಿಯಲ್ಲಿ ಫೈಟ್ ಮಾಡ್ತಾ ಇದೆ ಅಂತ ಒಂದಷ್ಟು ಬೆಳವಣಿಗೆ ಒಂದು ಕಡೆಯಿಂದ ಆಗ್ತಾ ಇದೆ. ಇದೇ ವಿಚಾರವನ್ನ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಆಗ ಉದಯನಿಧಿ ಸ್ಟಾಲಿನ್ ಮಾತನಾಡ್ತಾ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಿರ್ತಾರೆ. ಅಂದ್ರೆ ಈಗ ವಿಜಯ್ ಧ್ಯಾನ ಯಾವ ರೀತಿಯಾಗಿದೆ ಅಂದ್ರೆ, ಯಾರ ಮೇಲೆ ಯಾವ ಕೇಸ್ ಹಾಕೋದು, ಹೇಗೆ, ಆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹೀಗೆ ಒಂದಷ್ಟು ವಿಚಾರವನ್ನ ಮಾತಾಡ್ತಿರ್ತಾರೆ. ಅಲ್ಲಿದ್ದಂತ ಡಿಎಂಕೆ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂದ್ರೆ, ತ್ರಿಷಾ 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 ಅಂತ ಕಿರಿಚಿ ಬಿಡ್ತಾರೆ. ಆಗ ಈ ಮನುಷ್ಯ ಏನ್ ಮಾಡ್ತಾರೆ ಅಂದ್ರೆ, ಒಂದು ದ್ವಂದ್ವಾರ್ಥದ ಹೇಳಿಕೆ ಅಥವಾ ಅತ್ಯಂತ ಕೆಟ್ಟ ರೀತಿಯಾದಂತ ಒಂದು ಹೇಳಿಕೆಯನ್ನ ಕೊಟ್ಟು ಬಿಡ್ತಾರೆ. ಅಂದ್ರೆ ಕಾವೇರಿ ನೀರು ಬರದೇ ಇದ್ದರೂ ಕೂಡ ಎಲ್ಲಿ ನೀರು ಬರಬೇಕೋ ಅಲ್ಲಿ ನೀರು ಬರ್ತಾ ಇದೆ, ಅಥವಾ ಎಲ್ಲಿ ನೀರು ಬರಬೇಕಾಗಿತ್ತು ಅಲ್ಲಿ ನೀರು ಬರ್ತಾ ಇದೆ ಎನ್ನುವ ರೀತಿಯಲ್ಲಿ. ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ. ಆ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟು ಒಂಥರ ವ್ಯಂಗ್ಯವಾಗಿ ನಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ನಾನು ಹೇಳಿದ್ದು ಕಾವೇರಿಗೆ ಎನ್ನುವಂತ ರೀತಿಯಲ್ಲಿ ಉದಯನಿಧಿ ಸ್ಟಾಲಿನ್ ಸೇರಿಸಿ ಬಿಡ್ತಾರೆ. ಅದಾದ ಬಳಿಕ ತಮಿಳುನಾಡಲ್ಲಿ ತೀವ್ರವಾದಂತ ಆಕ್ರೋಶ ವ್ಯಕ್ತವಾಗೋದಕ್ಕೆ ಶುರುವಾಗುತ್ತೆ. ಇದು ಯಾವ ರೀತಿಯಾದಂತ ಹೇಳಿಕೆ, ಇದೆಂತ ತುಚ್ಛವಾದಂತ ಹೇಳಿಕೆ ಎನ್ನುವ ರೀತಿಯಲ್ಲಿ. ಓರ್ವ ಮಹಿಳೆಯನ್ನ ನಿಮ್ಮ ರಾಜಕಾರಣಕ್ಕೆ ಎಳ್ಕೊಂಡು ಬರ್ತೀರಿ, ಓರ್ವ ಮಹಿಳೆಯನ್ನ ವಸ್ತು ರೀತಿಯಲ್ಲಿ ಪರಿಗಣಿಸ್ತೀರಿ, ಅಷ್ಟು ತುಚ್ಛವಾಗಿ ಮಾತಾಡ್ತೀರಿ ಅಂತ ಜನ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ಟಿವಿಕೆ ಕಡೆಯಿಂದ ಓರ್ವ MLA ಹೋಗಿ ಪೊಲೀಸ್ ದೂರನ್ನು ಕೂಡ ದಾಖಲಿಸ್ತಾರೆ. ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ಕೊಡಲಾಗುತ್ತೆ. ಟಿವಿಕೆ ಕಾರ್ಯಕರ್ತರಿಂದ ಉದಯನಿಧಿ ಸ್ಟಾಲಿನ್ ಬಂಧನಕ್ಕೆ ಒತ್ತಾಯ ಕೇಳಿ ಬರುತ್ತೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ FIR ಕೂಡ ದಾಖಲಾಗುತ್ತೆ, ಸೆಕ್ಷುವಲ್ ಹರಾಸ್ಮೆಂಟ್ ಇರುವ ರೀತಿಯಲ್ಲಿ. ಜೊತೆಗೆ ಸಾರ್ವಜನಿಕ ಪ್ರದೇಶದಲ್ಲಿ ಮಹಿಳೆಯರ ಘನತೆಗೆ ಧಕ್ಕೆ ತಂದ ವಿಚಾರ ಅವೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ FIR ದಾಖಲಾಗುತ್ತೆ. ಬಂಧನಕ್ಕೆ ಒತ್ತಾಯ ಕೇಳಿ ಬಂದಿತ್ತು. ಇವತ್ತು ಬೆಳಿಗ್ಗೆ ಮುಂಚೆಯೇ ಅವರ ಮನೆಯ ಬಳಿ ಪೊಲೀಸರು ಧಾವಿಸ್ತಾರೆ. ಅವರ ಪತ್ನಿ ಹಾಗೆ ಅಲ್ಲಿದ್ದಂತ ಒಂದಷ್ಟು ಡಿಎಂಕೆ ನಾಯಕರು ಬಂಧನ ಮಾಡದ ರೀತಿಯಲ್ಲಿ ಒಂದಷ್ಟು ವಾದ ಅಂತದೆಲ್ಲವನ್ನು ಕೂಡ ಮಾಡ್ತಾರೆ. ಆದ್ರೆ ಪೊಲೀಸರು ಅದ್ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ. ಅಂತಿಮವಾಗಿ ಅವರ ಮನೆಯಿಂದಲೇ ಉದಯನಿಧಿ ಸ್ಟಾಲಿನ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲಾಗಿದೆ. ಹಾಗೆ ಉದಯನಿಧಿ ಸ್ಟಾಲಿನ್ ಹೇಳಿದ್ದೇನು ಗೊತ್ತಾ? ನಾನೆಲ್ಲೂ ಕೂಡ ನಟಿಯ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ, ನಾನು ಹೇಳಿದ್ದೇ ಬೇರೆ, ಕಾನೂನು ರೀತಿಯಲ್ಲಿ ನಾನು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿ. ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಉದಯನಿಧಿ ಸ್ಟಾಲಿನ್ ಹೇಳಿದ್ದೇನೋ, ಯಾರನ್ನ ಉದ್ದೇಶಿಸಿ ಅಂತ ಹೇಳಿ. ಅಲ್ಲಿ ಉದಯನಿಧಿ ಸ್ಟಾಲಿನ್ ವ್ಯಂಗ್ಯವಾಗಿ ನಗ್ತಾರೆ, ಒಂದು ಸ್ವಲ್ಪ ಸ್ಟಾಪ್ ಮಾಡ್ತಾರೆ. ಅದಾದ ಬಳಿಕ ನಾನು ಹೇಳಿದ್ದು ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಅಂತ ಹೇಳಿ ಉದಯನಿಧಿ ಸ್ಟಾಲಿನ್ ಹೇಳ್ತಾರೆ. ಆದ್ರೆ ಇದಾದ ಬಳಿಕ ಈ ರೀತಿಯಾಗಿ ಉದಯನಿಧಿ ಸ್ಟಾಲಿನ್ ಅದನ್ನು ತಿರುಚುವಂತೆ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಒಂದು ಕಡೆಯಿಂದ ಆದ್ರೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟಂತ ಡಿಎಂಕೆ ಪಕ್ಷದ ನಾಯಕರು ಇದೀಗ ಉದಯನಿಧಿ ಸ್ಟಾಲಿನ್ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಉದಯನಿಧಿ ಸ್ಟಾಲಿನ್ ಅಂತದೇನು ಕೂಡ ಹೇಳಿಲ್ಲ, ಅದರಲ್ಲಿ ಹೇಳಿದ್ರಲ್ಲಿ ತಪ್ಪೇನಿದೆ, ಅವ್ರು ಹೇಳಿದ್ದು ಕಾವೇರಿ ನೀರಿನ ವಿಚಾರಕ್ಕೆ ಎನ್ನುವ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಬಿಜೆಪಿ, ಅಣ್ಣಾಮಲೈ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಇದೀಗ ಉದಯನಿಧಿ ಸ್ಟಾಲಿನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮುಂದೆ ಏನು ಅಂತ ಗಮನಿಸ್ತಾ ಹೋದ್ರೆ, ಇದು ಸಹಜವಾಗಿ
ತಮಿಳುನಾಡಲ್ಲಿ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ಡಿಎಂಕೆ ನಾಯಕರ ವಾದ ಏನಪ್ಪಾ ಅಂದ್ರೆ ಇದು ರಾಜಕೀಯ ದ್ವೇಷ, ರಾಜಕೀಯ ಷಡ್ಯಂತ್ರ. ನಾಳೆಯಿಂದ ಅಧಿವೇಶನ ಶುರುವಾಗ್ತಿದೆ, ಅದು ಭಾಗಿಯಾಗಬಾರದು ಅಂತ ಹೇಳಿ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ. ಈ ರೀತಿಯ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಟಿವಿಕೆ ನಾಯಕರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಆಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹವಾದಂತ ವ್ಯಕ್ತಿ. ಈ ರೀತಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಬರ್ತಿರೋದು ಪ್ರಥಮ ಬಾರಿಗೆ ಅಲ್ಲ. ಇವರ ಅಜ್ಜ ಆಗಿರುವಂತ ಕರುಣಾನಿಧಿ ಕೂಡ ಮಹಿಳೆಯರ ಬಗ್ಗೆ ಸಾರ್ವಜನಿಕ ಪ್ರದೇಶದಲ್ಲಿ ಮಾತನಾಡಿದ್ರು. ಇವರ ತಂದೆ ಆಗಿರುವಂತ ಸ್ಟಾಲಿನ್ ಕೂಡ ಜಯಲಲಿತಾ ಬಗ್ಗೆ ಕೆಟ್ಟದಾಗ ಮಾತನಾಡಿದ್ರು. ಅದೇ ರೀತಿಯಾಗಿ ಡಿಎಂಕೆ ಬೇರೆ ಬೇರೆ ನಾಯಕರು ಕೂಡ ಮಾತನಾಡಿದ್ರು. ಇದು ಇವರಿಗೆ ರೂಢಿಗತವಾಗಿ ಬಂದು ಬಿಟ್ಟಿದೆ. ಜೊತೆಗೆ ತ್ರಿಷಾ ಹೆಸರನ್ನ ಪ್ರಸ್ತಾಪ ಮಾಡ್ತಿರೋದು, ಟಾರ್ಗೆಟ್ ಮಾಡ್ತಿರೋದು ಪ್ರಥಮ ಬಾರಿಗೆ ಅಲ್ಲ. ವಿಜಯ್ ಚುನಾವಣೆಗೆ ಸ್ಪರ್ಧೆ ಮಾಡಿದ ದಿನದಿಂದ ಹಿಡಿದು ವಿಜಯ್ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ ಬಳಿಕ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಬಳಿಕ, ಇತ್ತೀಚೆಗೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ತ್ರಿಷಾ ಹೆಸರನ್ನ ಎಳ್ಕೊಂಡು ಬರ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲೂ ಕೂಡ ಟಿವಿಕೆ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದೀಗ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಆಗಿದ್ದಾಗಿದೆ. ಇದು ಸಹಜವಾಗಿ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ. ಕಾದು ನೋಡಬೇಕು, ಸ್ವಲ್ಪ ಹೊತ್ತಿಗೆ ಕೋರ್ಟ್ ಮುಂದೆ ಬರುತ್ತೆ ಈ ವಿಚಾರ. ಕೋರ್ಟ್ ಏನಾದ್ರೂ ಬೇಲ್ ಗ್ರಾಂಟ್ ಮಾಡುತ್ತಾ, ಇಲ್ಲ ಅಂತಂದ್ರೆ ಉದಯನಿಧಿ ಸ್ಟಾಲಿನ್ ಪೊಲೀಸ್ ಕಸ್ಟಡಿಗೆ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಅಂತ ಕೊಡ್ತಾರಾ? ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ. ಜುಡಿಷಿಯಲ್ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿ ಅಂತ ಆದ್ರೆ ಉದಯನಿಧಿ ಸ್ಟಾಲಿನ್ಗೆ ಬಹಳ ದೊಡ್ಡ ಮುಖಭಂಗ ಆಗುತ್ತೆ ಅಥವಾ ದೊಡ್ಡ ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಈಗ ಉದಯನಿಧಿ ಸ್ಟಾಲಿನ್ ಹೇಳ್ತಿರೋದೇನು, ನಾನು ಹೆಸರನ್ನೇ ಪ್ರಸ್ತಾಪ ಮಾಡಿಲ್ಲ, ನಾನು ಕಾನೂನನ್ನ ಹೆಂಗೆ ಉಲ್ಲಂಘನೆ ಮಾಡ್ದಂಗಾಗುತ್ತೆ ಅಥವಾ ಕಾನೂನು ರೀತಿಯಲ್ಲಿ ನಾನು ಹೆಂಗೆ ಸಿಕ್ಕಾಕೊಳ್ಳೋಕೆ ಸಾಧ್ಯ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಬಂಧುಗಳೇ, ತ್ರಿಷಾ, ವಿಜಯ್ ಅದು ಅವರ ವೈಯಕ್ತಿಕವಾದಂತಹ ಜೀವನ, ಅದನ್ನು ಸ್ವಲ್ಪ ಸಪರೇಟ್ ಆಗಿ ಇಡೋಣ. ಆದ್ರೆ ಅದರ ಆಚೆಗೆ ಅವರು ವಿಪಕ್ಷ ನಾಯಕನ ಬಾಯಲ್ಲಿ ಬರುವಂತ ಮಾತಾದು. ಜೊತೆಗೆ ಡಿಎಂಕೆ ಕಾರ್ಯಕರ್ತರು ಅದಕ್ಕೆ ಚಪ್ಪಾಳೆನ ತಡ್ತಾರೆ, ಸಂಭ್ರಮಿಸ್ತಾರೆ, ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಏನು ಅಂತೇಳಿ ಎಲ್ಲಿಗೆ ಬಂತು ರಾಜಕಾರಣ? ಓರ್ವ ಮಹಿಳೆ ಬಗ್ಗೆ ಅಷ್ಟು ತುಚ್ಛವಾಗಿ ಮಾತನಾಡೋದು ಅಥವಾ ಮಹಿಳೆಯನ್ನ ಸಾರ್ವಜನಿಕವಾಗಿ ನಿಂದಿಸೋದ್ರ ಬಗ್ಗೆ. ಉದಯನಿಧಿ ಸ್ಟಾಲಿನ್ಗೂ ಓರ್ವ ತಾಯಿ ಇದ್ದಾರೆ, ಸಹೋದರಿ ಅಥವಾ ಹೆಣ್ಮಕ್ಕಳ ಜೊತೆಗೆ ಬೆಳೆದಿರ್ತಾರೆ. ಅಂಥವ್ರೊಬ್ರು ಓರ್ವ ನಟಿಯ ವಿಚಾರವನ್ನ ಗೆಳ್ಕೊಂಡು ಬಂದು ಸಾರ್ವಜನಿಕ ಪ್ರದೇಶದಲ್ಲಿ ಕಾರ್ಯಕರ್ತರನ್ನ ಖುಷಿಪಡಿಸುವಂತ ಉದ್ದೇಶದಿಂದ ಈ ರೀತಿಯಾದಂಥ ಹೇಳಿಕೆ, ಅದು ಕೂಡ ಉದಯನಿಧಿ ಸ್ಟಾಲಿನ್ ಇರುವಂತ ಪೊಸಿಷನ್ ಏನು? ವಿಪಕ್ಷ ನಾಯಕನ ಹುದ್ದೆಯಲ್ಲಿದ್ದಾರೆ, ಮುಖ್ಯಮಂತ್ರಿ ಆಗುವಂತ ಕನಸನ್ನ ಕಾಣ್ತಿದ್ದಾರೆ. ಜೊತೆಗೆ ಮಾಜಿ DCM ಕೂಡ ಹೌದು. ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು, ರಾಜ್ಯ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಪಕ್ಷವನ್ನ ಫಾಲೋ ಮಾಡುವಂತ ಕಾರ್ಯಕರ್ತರು ದೊಡ್ಡ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಅಂಥದ್ರಲ್ಲಿ ಓರ್ವ ನಾಯಕ ಬಂದುಬಿಟ್ಟು ಓರ್ವ ಮಹಿಳೆ ಬಗ್ಗೆ ಸಾರ್ವಜನಿಕ ಪ್ರದೇಶದಲ್ಲಿ ಎಷ್ಟು ತುಚ್ಛವಾಗಿ ಮಾತನಾಡೋದು. ಇನ್ನು ಬೇರೆ ರೀತಿಯಲ್ಲಿ ಏನಾದರೂ ಪ್ರಸ್ತಾಪವನ್ನು ಮಾಡಿದ್ರೆ ಬೇರೆ ಅಂತ ಹೇಳ್ಬೋದಿತ್ತು. ಆದ್ರೆ ಎಷ್ಟು ತುಚ್ಛವಾಗಿ ಕಾರ್ಯಕರ್ತರನ್ನ ಖುಷಿಪಡಿಸುವಂತ ಉದ್ದೇಶದಿಂದ ಯಾರಾದ್ರೂ ಇದನ್ನು ಬೆಂಬಲಿಸೋದಿಕ್ಕಾದ್ರೂ ಸಾಧ್ಯವಾ? ಇನ್ನು ಉದಯನಿಧಿ ಸ್ಟಾಲಿನ್ ಈ ರೀತಿಯ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಪ್ರಥಮ ಬಾರಿಗಲ್ಲ. ಹಿಂದೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹೇಳಿಕೆಯನ್ನು ಕೊಟ್ಟಿದ್ರು. ಸನಾತನ ಧರ್ಮ ಅದೊಂದು ಡೆಂಗ್ಯೂ, ಮಲೇರಿಯಾ ಇದ್ದಂಗೆ, ಅದನ್ನು ಬುಡ ಸಮೇತ ಕಿತ್ತೊಗಿಬೇಕು ಎನ್ನುವ ರೀತಿಯಲ್ಲಿ ಇತ್ತೀಚೆಗೆ ಹೊಸ ಸರ್ಕಾರ ರಚನಾ ಸಂದರ್ಭದಲ್ಲಿ ಸದನದಲ್ಲೂ ಕೂಡ ಮತ್ತದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹಿಂದೆ ಅದೇ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ಕೂಡ ಆಗಿತ್ತು. ಅದಾದ ಬಳಿಕವೂ ಕೂಡ ಸಾರ್ವಜನಿಕವಾಗಿ ಆ ವಿಚಾರ ನಾನಾ ರೀತಿಯಲ್ಲಿ ಚರ್ಚೆಗೂ ಕೂಡ ಒಳಪಟ್ಟಿತ್ತು. ಅಲ್ಲಿಗೂ ಕೂಡ ಉದಯನಿಧಿ ಸ್ಟಾಲಿನ್ ನಿಂತಿಲ್ಲ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನು ತ್ರಿಷಾ ಹೆಸರನ್ನ ಎಳ್ತರ್ತಿರೋದು ಪ್ರಥಮ ಬಾರಿಗ ಅಂದ್ರೆ ಅಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ ವಿಜಯ್ ಚುನಾವಣೆಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ, ಚುನಾವಣೆಯನ್ನು ಗೆದ್ದಂತ ಸಂದರ್ಭದಲ್ಲಿ, ಪ್ರಮಾಣ ವಚನವನ್ನು ಸ್ವೀಕರಿಸಿದಾಗ, ಅದಾದ ಬಳಿಕ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ತ್ರಿಷಾ ಹೆಸರನ್ನ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಅಂದ್ರೆ ತ್ರಿಷಾ ಮನೆಯೊಳಗೆ ಹೋಗಿ ಕೂತ್ಕೊಳ್ತಾರೆ, ವಿಜಯ್ಗೆ ರಾಜ್ಯದ ಬಗ್ಗೆ ಯಾವುದೇ ಗೊತ್ತಿಲ್ಲ, ಹಾಗೆ ಹೀಗೆ ನಾನಾ ರೀತಿ ವಿಚಾರ ಎಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು. ಈಗ ಅದು ಬಹಳ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಯಾಕೆ ತ್ರಿಷಾ ಹೆಸರು ಪ್ರಸ್ತಾಪ ಆಗುತ್ತೆ, ಏನ್ ಕತೆ, ಆ ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ ಬಂಧುಗಳೇ, ಅದು ಅವರ ವೈಯಕ್ತಿಕವಾದಂತ ಜೀವನ. ಅದರಿಂದಾಗಿ ಸರ್ಕಾರದ ಮೇಲೆ ಏನು ಪರಿಣಾಮ ಬೀರದೇ ಇದ್ದರೆ ಅಥವಾ ರಾಜಕೀಯವಾಗಿ ಏನು ಪರಿಣಾಮವನ್ನು ಬೀರದೇ ಇದ್ದರೆ ಅದು ಯಾರಿಗೂ ಏನು ಸಮಸ್ಯೆ ಇಲ್ಲ. ಅದು ಅವ್ರವ್ರ ಪರ್ಸನಲ್ ವಿಚಾರ. ನಮ್ಮ ರಾಜ್ಯದಲ್ಲೂ ಕೂಡ ಅಂಥದ್ದು ಬೇಕಾದಷ್ಟಿದೆ. ನಾವು ಹುಡುಕಿ ತೆಗೆದ್ರೆ ನಿಮಗೆ ಯಾವ್ದಾವುದು ಅಂತ ಈಗಾಗಲೇ ಕಣ್ಣು ಮುಂದೆ ಬಂದಿರುತ್ತೆ. ಅಂದ್ರೆ ಈಗ ತ್ರಿಷಾರನ್ನ ಕರ್ಕೊಂಡು ಬಂದು ಯಾವುದೋ ಒಂದು ಪೊಸಿಷನ್ ಕೊಡ್ತಾರೆ ಅಂದಾಗ, ಅಥವಾ ತ್ರಿಷಾರನ್ನ ಕರ್ಕೊಂಡು ಬಂದು ಯಾವುದೋ ಒಂದು ಹುದ್ದೆಯನ್ನು ಕೊಡ್ತಿದ್ದಾರೆ ಅಂದಾಗ, ಅಥವಾ ಈ ರಾಜಕೀಯವಾಗಿ ಇವರಿಗೆ ಸಿಕ್ಕಿರುವಂತ ಹುದ್ದೆಯನ್ನು ತ್ರಿಷಾಗೋಸ್ಕರ ಬಳಸ್ಕೊಳ್ತಿದ್ದಾರೆ, ತ್ರಿಷಾಗಿನೇನೋ ಲಾಭ ಮಾಡ್ಕೊಳ್ತಿದ್ದಾರೆ ಅಂದಾಗ ಪ್ರತಿಯೊಬ್ರು ಕೂಡ ನಾನು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಇನ್ನುಳಿದಂತೆ ಅದು ಅವರು ಖಾಸಗಿ ಜೀವನ. ಇದರಲ್ಲಿ ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಅವರ ಪತ್ನಿ, ಅವರ ಕುಟುಂಬದವರು ಮಾತ್ರ. ಅದರ ಆಚೆಗೆ ಇದು ಯಾರಿಗೂ ಕೂಡ ಬೇಡದೇ ಇರುವಂತ ವಿಚಾರ. ಇನ್ನು ಆದ್ರೂ ಯಾಕೆ ಚರ್ಚೆಯಲ್ಲಿದೆ ಅನ್ನೋದು ಗಮನಿಸ್ತಾ ಹೋಗೋದಾದ್ರೆ, ಗಿಲ್ಲಿ ಎನ್ನುವಂತ ಒಂದು ಸಿನಿಮಾ ಬರುತ್ತೆ 2004ರಲ್ಲಿ. ಬೇರೆ ಬೇರೆ ಭಾಷೆಗೂ ಕೂಡ ಅದು ರಿಮೇಕ್ ಆಗಿದೆ. ಅದರಲ್ಲಿ ಇವರಿಬ್ರು ಕೂಡ ಆಕ್ಟ್ ಮಾಡಿದ್ರು. ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಸಿನಿಮಾ. ಅದಾದ ಬಳಿಕ ಈ ಪೇರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾರೆ. ಯಾವ್ದಾದ್ರು ಒಂದು ಎರಡು ಅಂದ್ರೆ ತಿರುಪಾಚಿ, ಆದಿ, ಕುರುವಿ, ಹೀಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಅದು ಕೂಡ ಹಿಟ್ ಆಗ್ತಾ ಹೋಗುತ್ತೆ. ಆಗ ಇವರಿಬ್ಬರ ಬಗ್ಗೆ ಒಂದಷ್ಟು ಗುಸುಗುಸು ಅಂತದೆಲ್ಲವೂ ಕೂಡ ಶುರುವಾಗುತ್ತೆ. ಅದಾದ ಬಳಿಕ 2008ರಿಂದ 2023ವರೆಗೆ ಇವರಿಬ್ರು ಕೂಡ ಒಟ್ಟಿಗೆ ಸಿನಿಮಾ ಮಾಡೋದಿಲ್ಲ. ಅದಾದ ಕಂಬ್ಯಾಕ್ ಸಿನಿಮಾ ಅಥವಾ ರೀ ಎಂಟ್ರಿ ಅಂದ್ರೆ ಲಿಯೋ ಎನ್ನುವಂತ ಸಿನಿಮಾ ಮೂಲಕ ಇವರಿಬ್ರು ಕೂಡ ಮತ್ತೊಮ್ಮೆ ಒಟ್ಟಾಗಿ ಪೇರಾಗಿ ಕಾಣಿಸ್ಕೊಳ್ತಾರೆ. ನಡುವೆ ಇವರಿಬ್ಬರ ಬಗ್ಗೆ ಗುಸುಗುಸು ಚರ್ಚೆ ಎಲ್ಲವೂ ಕೂಡ ಇದ್ದೇ ಇತ್ತು. ಅದರಲ್ಲಿ ಹೆಚ್ಚು ಮುನ್ನೆಲೆಗೆ ಬಂದಿದ್ದು ಯಾವಾಗ ಅಂದ್ರೆ, ವಿಜಯ್ ಪತ್ನಿ ಸಂಗೀತ
ಅವರಿಬ್ಬರು ಪ್ರೀತಿಸಿ ಮದುವೆ ಆಗಿದ್ರು, ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಯಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಏನಂತ? ನನ್ನ ಗಂಡನಿಗೆ ಓರ್ವ ನಟಿಯ ಜೊತೆಗೆ ಸಂಬಂಧ ಇದೆ, ಅದು ಗೊತ್ತಾಗಿ ಅವ್ರು ನನ್ನ ಹತ್ರ ಕ್ಷಮೆಯನ್ನು ಕೂಡ ಕೇಳಿದ್ರು, ಸಂಬಂಧದಿಂದ ದೂರ ಉಳಿತೀನಿ ಅಂತ ನನ್ನ ಜೊತೆಗೆ ಇದ್ರು. ಆದ್ರೆ ಅದಾದ ಬಳಿಕ ಮತ್ತೊಮ್ಮೆ ಆ ನಟಿಯ ಜೊತೆಗೆ ಹೋಗಿದ್ದಾರೆ ಅಂತ ಹೇಳಿ ಪರೋಕ್ಷವಾಗಿ ತ್ರಿಷಾ ಹೆಸರನ್ನ ಅದರಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು. ಆಗ ಮತ್ತೊಮ್ಮೆ ಅದು ಚರ್ಚೆಯ ಮುನ್ನೆಲೆಗೆ ಬಂದಿತ್ತು. ಚುನಾವಣೆ ಮೇಲೆ ಏನಾದ್ರೂ ಎಫೆಕ್ಟ್ ಆಗಬಹುದು ಅಂತ ಅನ್ಕೊಂಡಿದ್ವಿ, ಆದ್ರೆ ಚುನಾವಣೆ ಮೇಲೆ ಅದು ಯಾವುದೇ ರೀತಿಯಲ್ಲೂ ಕೂಡ ಪರಿಣಾಮ ಬೀರಲಿಲ್ಲ. ಅದಾದ ನಂತರ ಪ್ರಮಾಣ ವಚನದಲ್ಲೂ ಕೂಡ ತ್ರಿಷಾ ತುಂಬಾನೇ ಲವಲವಿಕೆಯಿಂದ ಓಡಾಡ್ತಾ ಇದ್ರು, ಖುಷಿ ಓಡಾಡ್ತಾ ಇದ್ರು. ಆಗ್ಲೂ ಕೂಡ ಒಂದಷ್ಟು ಕಾಂಟ್ರವರ್ಸಿ ಆಗಿತ್ತು. ಅದಾದ ನಂತರ ವಿಜಯ್ ಬರ್ತ್ಡೇ ಸಂದರ್ಭದಲ್ಲಿ ತ್ರಿಷಾ ಜೊತೆಗೆ ಖಾಸಗಿಯಾಗಿ ಕಾಲವನ್ನ ಕಳೆದಿದ್ರು, ಅದು ಕೂಡ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆ ಕಾರಣಕ್ಕಾಗಿ ತ್ರಿಷಾ ಹೆಸರು ತಮಿಳುನಾಡು ರಾಜಕಾರಣದಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪ ಆಗ್ತಾನೆ ಇರುತ್ತೆ. ಹಿಂದೆ ಸಾಕಷ್ಟು ಜನರ ಹೆಸರು ಕೂಡ ತಮಿಳುನಾಡು ರಾಜಕಾರಣ ಪ್ರಸ್ತಾಪ ಆಗಿತ್ತು, ಹಾಗೆ ತ್ರಿಷಾ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇರುತ್ತೆ. ಆದ್ರೆ ಇಷ್ಟು ಕೆಟ್ಟದಾಗಿ ಓರ್ವ ನಟಿಯ ಬಗ್ಗೆ ಹೇಳೋದು ಯಾವುದೇ ಕಾರಣಕ್ಕೂ ಸರಿ ಅಲ್ಲವೇ ಅಲ್ಲ. ಒಂದು ವೇಳೆ ಏನಂತೀರಿ ಕಮೆಂಟ್ ಮಾಡಿ. ಧನ್ಯವಾದ.